ವೆಲ್ಕಮ್ ಬ್ಯಾಕ್. ಅಭಿಮಾನಿಗಳ ಜೊತೆ ಜಗದೀಶ್ ಶೆಟ್ಟರ್ ಸಭೆಯನ್ನ ನಡೆಸಿದ್ದಾರೆ. ಅಭಿಮಾನಿಗಳನ್ನ ಉದ್ದೇಶಿಸಿ ಶೆಟ್ಟರ್ ಮಾತುಕತೆಯನ್ನ ನಡೆಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಈಗ ಅವರ ಮಾತಿನ ಪ್ರಕಾರ ಕೊನೆ ಕ್ಷಣದವರೆಗೂ ಕೂಡ ನಾನು ಟಿಕೆಟ್ಗಾಗಿ ವೇಟ್ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನ ಕೂಡ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ಹಳ್ಳಿ ಹಳ್ಳಿಗೂ ಹೋಗಿ ನಾನು ಪಕ್ಷ ಕಟ್ಟಿದ್ದೇನೆ, ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ, ಅಧಿಕಾರದ ಆಸೆ ನನಗಿಲ್ಲ, ಸ್ವಾಭಿಮಾನದ ಪ್ರಶ್ನೆ ಇದು, ನನಗೆ ಟಿಕೆಟ್ ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ನನಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಭರವಸೆಯನ್ನ ಕೂಡ ಇಟ್ಟಿದ್ದಾರೆ. ನಾನು ಇನ್ನೂ ಭರವಸೆಯನ್ನ ಕಳ್ಕೊಂಡಿಲ್ಲ, ನನಗೆ ನ್ಯಾಯ ಸಿಗುವ ವಿಶ್ವಾಸವಿದೆ. ಟಿಕೆಟ್ ಸಿಗದಿದ್ರೆ ಮುಂದೆ ತೀರ್ಮಾನ ಮಾಡಬೇಕಾಗತ್ತೆ. ಆ ತೀರ್ಮಾನವನ್ನ ನಾನು ಸಭೆ ನಡೆಸಿ ಕೆಲವೊಂದಷ್ಟು ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ನಾನು ನಿರ್ಧಾರವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಆ ಪರಿಸ್ಥಿತಿ ಬರಲ್ಲ ಅಂತ ಕೂಡ ತಿಳಿದಿದ್ದೇನೆ. BSY ಸೇರಿ ಎಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇದೀಗ ಜಗದೀಶ್ ಶೆಟ್ಟರ್ ಅವರ ಜೊತೆಗಿನ ಮಾತುಕತೆ ವಿಫಲ ಆಗಿರುವಂತದ್ದು. ಆದ್ರೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೊನೆ ಕ್ಷಣದವರೆಗೂ ಕೂಡ ನಾನು ಕಾಯ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ಜಗದೀಶ್ ಶೆಟ್ಟರ್ ಅವರ ಮುಂದಿನ ನಡೆ ಯಾವ ರೀತಿ ಇದೆ? ಕಾದು ನೋಡುವ ತಂತ್ರನ ಹೇಗೆ? ಚೈತ್ರ, ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಮನವೊಲಿಕೆ ಪ್ರಯತ್ನಕ್ಕೆ ಮತ್ತು ಸಂಧಾನ ಪ್ರಯತ್ನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅವ್ರನ್ನ ಭೇಟಿಯಾಗಿ ಬಹಳಷ್ಟು ಹೊತ್ತು ಮಾತುಕತೆಯನ್ನು ನಡೆಸಿದ್ರು. ಮಾತುಕತೆ ಸಂದರ್ಭದಲ್ಲಿ ಮುಂದೆ ಪಕ್ಷ ನಿಮ್ಮ ಜೊತೆ ಇರುತ್ತೆ, ಬೇರೆ ಬೇರೆ ಅವಕಾಶಗಳಿರುತ್ತೆ, ಸದ್ಯಕ್ಕೆ ಈಗ ಪಕ್ಷ ಮಾಡಿರ್ತಕ್ಕಂಥ ನಿರ್ಧಾರ, ಆ ನಿರ್ಧಾರಕ್ಕೆ ಒಪ್ಪಿ ನಾನು ಮತ್ತು ಪಕ್ಷ ಎಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅಂತ ಮನವೊಲಿಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಪ್ರಹ್ಲಾದ್ ಜೋಶಿಗೆ ನಾನು ಪಕ್ಷದ್ರೋಹ ಅಂತ ಕೆಲಸವನ್ನು ಮಾಡಿದ, ಪಕ್ಷಕ್ಕಾಗಿ ದುಡಿದ್ದೇನೆ, ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪಕ್ಷವನ್ನ ಕಟ್ಟಿದ್ದೇನೆ, ಹಾಗಾಗಿ ನನಗೆ ಯಾಕಿಂತ ಅನ್ಯಾಯ ಆಯ್ತು, ಹಾಗಾಗಿ ನನಗೆ ಟಿಕೆಟ್ ಕೊಡ್ಬೇಕು, ನಾನು ನನ್ನ ಟಿಕೆಟ್ ಅನ್ನು ಕೇಳ್ತಾ ಇದ್ದೀನಿ, ನನಗೆ ಕೊಡಿ ಅನ್ನೋ ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ. ಎಲ್ಲ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ನಾನು ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅಂತ ಅವರ ಮನೆಯಿಂದ ಎದ್ದು ಹೊರಟು ಮಾಡಿದ್ದಾರೆ. ಇದೀಗ ಜಗದೀಶ್ ಶೆಟ್ಟರ್ ಅವರು ತಮ್ಮ ಆಪ್ತ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಜೊತೆ ಈಗ ಮಾತುಕತೆಯನ್ನು ಮಾಡಿದ್ದಾರೆ. ಮತ್ತು ಅವ್ರ ಜೊತೆ ಮಾತುಕತೆ ಮಾಡೋ ಸಂದರ್ಭದಲ್ಲೂ ಹಳ್ಳಿ ಹಳ್ಳಿಗೆ ಹೋಗಿ ಪಕ್ಷವನ್ನ ಕಟ್ಟಿದ್ದೇನೆ, ಪಕ್ಷ ನನಗೆ ಎಲ್ಲವನ್ನೂ ಕೊಟ್ಟಿರುವಂತದ್ದು, ಅಧಿಕಾರದ ಆಸೆ ನನಗಿಲ್ಲ, ಸ್ವಾಭಿಮಾನದ ಪ್ರಶ್ನೆ, ಸ್ವಾಭಿಮಾನಕ್ಕೆ ಗೌರವ ಸಿಗುವ ವಿಶ್ವಾಸ ಇದೆ, ನಾನು ಇನ್ನೂ ಕೂಡ ಭರವಸೆಯನ್ನು ಕಳೆದುಕೊಂಡಿಲ್ಲ, ನನಗೆ ನ್ಯಾಯ ಸಿಗುವ ವಿಶ್ವಾಸ ಇದೆ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಒಂದು ವೇಳೆ ಟಿಕೆಟ್ ಸಿಗದರೆ ಮುಂದೆ ತೀರ್ಮಾನಿಸೋಣ ಅನ್ನೋ ಮುಖಾಂತರ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದ್ರೆ ಬಂಡಾಯ ಹೇಳುವ ಅಥವಾ ಬೇರೆ ಪಕ್ಷದಲ್ಲಿ ಏನು ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಮುನ್ಸೂಚನೆ ಕೊಟ್ಟುವಂತದ್ದು ಜಗದೀಶ್ ಶೆಟ್ಟರ್ ಅಂತ ಬಿಜೆಪಿಯ ಹಿರಿಯ ನಾಯಕರು, ಸಂಘನಿಷ್ಠೆಯಲ್ಲಿರ್ತಕ್ಕಂಥ ನಾಯಕರು ಕೂಡ ಎಲ್ಲವೂ ಕಡೆ ಈಗ ಬಿಜೆಪಿ ವಿರುದ್ಧ ಸಿಡಿದೇಳುವ ಮುನ್ಸೂಚನೆ ಕೂಡ ಕೊಟ್ಟಿರುವಂತದ್ದು ಚೈತ್ರ. ಅಲ್ಲದೆ ಒಂದು ಮಾತನ್ನ ಹೇಳಿದ್ರು, ಪಕ್ಷ ನಮಗೆ ಎಲ್ಲವನ್ನು ಕೊಟ್ಟಿದೆ, ಆದ್ರೆ ನನ್ನನ್ನ ಲೀಡರ್ ಮಾಡಿದ್ದು ಜನರು ಅನ್ನೋ ಒಂದು ಮಾತನ್ನ ಹೇಳಿದರೆ, ಸ್ವಾಭಿಮಾನಕ್ಕಾದ್ರೆ ಅಂದ್ರೆ ಜನರ ಸ್ವಾಭಿಮಾನಕ್ಕಾದ್ರೂ ಕೂಡ ಸ್ಪರ್ಧೆ ಮಾಡಬೇಕಾಗಿದೆ, ನನಗೆ ಅಧಿಕಾರದ ಆಸೆ ಇಲ್ಲ, ನಿಮ್ಮ ನೈತಿಕ ಶಕ್ತಿಯನ್ನು ಇಲ್ಲಿವರೆಗೆ ನಾನು ಬಂದಿದ್ದೇನೆ ಅನ್ನೋ ಒಂದು ಮಾತನ್ನು ಹೇಳುವ ಮುಖಾಂತರ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗದೇ ಇದ್ರೆ ಬಂಡಾಯ ಹೇಳುವುದು ಖಚಿತ ಅನ್ನೋ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂಬಂಧಪಟ್ಟಗೆ ಕಳೆದ 3 ದಿನಗಳಿಂದಲೂ ಕೂಡ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಸೆಂಟ್ರಲ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರುಗಳು, ಅಲ್ಲಿರ್ತಕ್ಕಂಥ ಮೇಯರ್, ಉಪಮೇಯರ್ ಸೇರಿದಂತೆ ಪಾಲಿಕೆಯ ಸದಸ್ಯರುಗಳು ಸೇರಿದಂತೆ ಬಿಜೆಪಿಯ ನಾಯಕರೊಂದಿಗೆ ನಿರಂತರವಾಗಿ ಸರಣಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡುವ ಮುಖಾಂತರ ಪಕ್ಷೇತರ ಅಥವಾ ಬಂಡಾಯ ಅಭ್ಯರ್ಥಿ ಆಗುವ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ರೂಪುರೇಷೆ ಮತ್ತು ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಈಗ ಜಗದೀಶ್ ಶೆಟ್ಟರ್ ಅವರು ಎಲ್ಲೊಂದ್ ಕಡೆ ಪಟ್ಟು ಬಿಡದೆ ಇರತಕ್ಕಂಥದ್ದು ಕೂಡ ಹೈಕಮಾಂಡ್ ಕೂಡ ಇಕ್ಕಟ್ಟಂತಲೇ ಹೇಳಲಾಗ್ತದೆ. ಯಾಕಂತಂದ್ರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಟ್ರೆ, ಟಿಕೆಟ್ ನಿರಾಕರಣೆ ಮಾಡಿ ಕೊಟ್ರೆ ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ಬೇರೆ ಸಂದೇಶ ಹೋಗುತ್ತೆ. ಜಗದೀಶ್ ಶೆಟ್ಟರ್ಗೆ ಒಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ, ಜಗದೀಶ್ ಶೆಟ್ಟರ್ಗೊಂದು ನ್ಯಾಯ, ಈಶ್ವರಪ್ಪನವರಿಗೊಂದು ನ್ಯಾಯ, ಜಗದೀಶ್ ಶೆಟ್ಟರ್ಗೊಂದು ನ್ಯಾಯ, ಈಗಾಗಲೇ ಏನು ಟಿಕೆಟ್ ವಂಚಿಸಿರ್ತಕ್ಕಂಥ ಮತ್ತೊಬ್ಬರಿಗೆ ಒಂದು ನ್ಯಾಯ ಅನ್ನೋ ಒಂದು ಮಾತು ಕೇಳಿ ಬರುತ್ತೆ. ಜೊತೆಗೆ ಧ್ವನಿ ಇದ್ದವರು ಮತ್ತು ಧ್ವನಿ ಇಲ್ಲದವರ ಪರವಾಗಿ ಹೈಕಮಾಂಡ್ ಇಲ್ಲ ಮತ್ತು ಧ್ವನಿ ಇದ್ದವರ ಪರವಾಗಿ ಮಾತ್ರ ಇದೆ ಎಂಬ ಸಂದೇಶ ರವಾನೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಇದು ಧರ್ಮ ಸಂಕಟ ಆಗಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು JP ನಡ್ಡಾ ಅವರನ್ನ ಭೇಟಿಯಾದ ಸಂದರ್ಭದಲ್ಲೂ ಕೂಡ JP ನಡ್ಡಾ ಟಿಕೆಟ್ ಕೊಡುವ ಭರವಸೆಯನ್ನು ಕೊಟ್ಟೇನೆ ಅಂತ ಹೇಳಲಾಗ್ತದೆ. ಬದಲಾಗಿ ಮುಂದೆ ತಮ್ಮನ್ನ ಗವರ್ನರ್ ಮಾಡಬಹುದು ಅಥವಾ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ತಮ್ಮನ್ನು ಮಂತ್ರಿ ಮಾಡಬಹುದು ಎಂಬ ಭರವಸೆ ಕೂಡ ಕೊಟ್ಟಿದ್ದಾರೆ ವಿನಃ ಈಗಾಗಲೇ ಇದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ನಿರ್ಧಾರ ಮಾಡಿರುವಂತದ್ದು ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೂ ಕೂಡ ನಾನು ಚರ್ಚೆ ಮಾಡ್ತೀನಿ ಅಂತ JP ನಡ್ಡಾ ಹೇಳಿರೋದು. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಕೂಡ
ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ಕೊಡಿ ಅಂತೇಳಿ ಹೈಕಮಾಂಡ್ಗೆ ಮನವಿಯನ್ನ ಮಾಡಿರುವಂತದ್ದು. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೂಡ ಹೈಕಮಾಂಡ್ಗೆ ಟಿಕೆಟ್ ನೀಡುವ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವ ಭರವಸೆ ಇದೆ ಎಂಬ ಮಾತನ್ನು ಕೂಡ ಹೇಳುವಂತದ್ದು. ಹಾಗಾಗಿ ಅನೇಕ ನಾಯಕರುಗಳು ಜಗದೀಶ್ ಶೆಟ್ಟರ್ ಪರವಾಗಿರ್ತಕ್ಕಂಥ ನಾಯಕರು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನೋ ಮಾತು ಎಲ್ಲ ನಂಬಿರುವಂತದ್ದು. ಇನ್ನೇನು ಯಾವುದೇ ಗಳಿಗೆಯಲ್ಲಿ ಕೂಡ ಏನು ಬಿಜೆಪಿಯ ಉಳಿದಿರ್ತಕ್ಕಂಥ 12 ಅಭ್ಯರ್ಥಿಗಳ ಪಟ್ಟಿ ಹೊರಬೀಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಪಟ್ಟಿ ಹೊರಬೀಳುವ ಮುನ್ನ ಕೊನೆಯ ಹಂತದ ಸ್ಟ್ರಾಟಜಿ, ಕೊನೆಯ ಹಂತದ ತಂತ್ರಗಾರಿಕೆ, ಕೊನೆಯ ಹಂತದ ಎಲ್ಲೊಂದ್ ಕಡೆ ಹೈಕಮಾಂಡ್ ಒತ್ತಡ ತಂತ್ರವನ್ನ ಜಗದೀಶ್ ಶೆಟ್ಟರ್ ಅವರು ಮಾಡ್ತಿರುವಂತದ್ದು. ಆ ಮುಖಾಂತರ ಅಭಿಮಾನಿಗಳ ಸಭೆಯನ್ನ ಕರೆದಿರುವಂತದ್ದು, ಅಭಿಮಾನಿಗಳ ಜೊತೆ ನಿರಂತರವಾಗಿ ಮಾತುಕತೆ ನಡೆಸಿರುವಂತದ್ದು ಮತ್ತು ಆಪ್ತ ಕಾರ್ಯಕರ್ತರು ಮತ್ತು ಆಪ್ತ ನಾಯಕರುಗಳ ಜೊತೆ ನಿರಂತರವಾಗಿ ಸಭೆ ಮತ್ತು ಚರ್ಚೆ ಮಾಡುವ ಮುಖಾಂತರ ಎಲ್ಲೊಂದ್ ಕಡೆ ಟಿಕೆಟ್ ಸಿಕ್ಕಿದ್ರೆ ಬಂಡಾಯ ಅಭ್ಯರ್ಥಿಗೆ ಕಣಕ್ಕಿಳಿಯುವ ಸಂಬಂಧಪಟ್ಟಾಗೆ ಎಲ್ಲಾ ರೀತಿಯ ವೇದಿಕೆಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಚೈತ್ರ. ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.